ಕಾಂಗ್ರೆಸ್ ಅಲ್ಲಿ ಗುಂಪುಗಾರಿಕೆ ಅಂತ ಏನಿಲ್ಲ. ಗುಂಪುಗಾರಿಕೆ ಅಂತೇಳಿ ಇದನ್ನ ವಿಚಾರ ಮಾಡಿ ಒಂದಷ್ಟು ಅಪೋಸಿಷನ್ ಅವರು ನಮ್ಮನ್ನ ಕುಗ್ಸಂತ ಕೆಲಸ ಮಾಡ್ತಾ ಇದ್ರೆ, ಒಂದಷ್ಟು ಮುಖಂಡರು ಅದನ್ನ ಚರ್ಚೆ ಮಾಡ್ತಾ ಇದ್ರು. ಆದ್ರೆ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಕೊಡಂತ ಚುನಾವಣೆ ಫಲಿತಾಂಶ ಈ ಬಾರಿ ನಾವು ಶಿಡ್ಲಘಟ್ಟದಲ್ಲಿ ನಿರೀಕ್ಷೆ ಮಾಡೋಂಥದ್ದಾಗ್ತದೆ. ಪಕ್ಷದಲ್ಲಿ ಗೊಂದಲ ಇಲ್ಲ ಅಂತ ಹೇಳ್ತಾ ಇದ್ರಿ. ಈಗ ಸಹನಾ ರಾಜುಗೌಡ್ರ ಅವರು ಪ್ರತ್ಯೇಕವಾಗಿ ಸಭೆ ಮಾಡ್ತಾರೆ, ನೀವು ಯಾರು ಭಾಗವಹಿಸಿಲ್ಲ. ಶಶಿಧರ್ ಅವರು ಪ್ರತ್ಯೇಕ ಸಭೆ ಮಾಡಿದ್ದಾರೆ, ಇದರಿಂದಲೇ ಏನು ಸರ್? ಇವತ್ತು ಪ್ರತ್ಯೇಕ ಸಭೆಗಳೇನೂ ಮಾಡಿರ್ಲಿಲ್ಲ. ಸಹನಾ ರಾಜೇಗೌಡರು ಅವರ ಒಂದು ಈಗ ಬ್ಲಾಕ್ ಅಧ್ಯಕ್ಷರಾಗಿ ಅವರು ಜವಾಬ್ದಾರಿ ಇತ್ತು. ಇಷ್ಟೊಂದು ಅವರಿಗೆಲ್ಲ ಒಂದ್ ಕಡೆ ನೋವು, ಬೇಜಾರು, ಒಂದು ರೀತಿ ಒಂದು ದುಃಖದ ವಾತಾವರಣ ಇದ್ರು ಸಹ ಅವ್ರು ಬಂದು ತಾಲೂಕಿನಲ್ಲಿ ಸಭೆಯನ್ನ ಮಾಡಿ ಅವರ ಬೆಂಬಲಿಗರು, ಕಾಂಗ್ರೆಸ್ ಬೆಂಬಲಿಗರು ಎಲ್ರಿಗೂ ಸಹ ಒಗ್ಗಟ್ಟಾಗಿ ಹೋಗ್ಬೇಕು, ಕಾಂಗ್ರೆಸ್ ಗೆಲ್ಸ್ಬೇಕು ಅಂತಾನೆ ಅವರು ಸಹ ಹೇಳಿರೋಂಥದ್ದು. ಹಂಗಾಗಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಗ್ಗೂಡಿಸ್ಕೊಂಡು ಹೋಗೋಂಥ ನಿಟ್ಟಿನಲ್ಲಿ ಅವ್ರು ಹೇಳಿರೋಂಥ ಮಾತು ಎಲ್ರಿಗೂ ಸಹ ಶಕ್ತಿ ಬಂದಿದೆ. ಹಂಗಾಗಿ ಅಲ್ಲಿ ಗೊಂದಲ ಸೃಷ್ಟಿ ಮಾಡೋಂಥದ್ದು ಏನಿರಲಿಲ್ಲ. ನಾವುಗಳು ಸಹ ಭಾಗವಹಿಸೋಂಥದ್ದಿತ್ತು. ಕಾರಣಾಂತರದಿಂದ ಈಗ ಚುನಾವಣೆ ಇರೋದ್ರಿಂದ ನಾವು ಬೇರೆ ಕಡೆ ಮತಯಾಚನೆ ಮಾಡೋಂಥದ್ದು ನಿಟ್ಟಿನಲ್ಲಿ ಹೋಗಿದ್ದರಿಂದ ನಾನು ಬರೋಕ್ಕಾಗಲಿಲ್ಲ ಸಭೆಗೆ. ಇದರಲ್ಲಿ ನಾನು ಸಹ ಭಾಗವಹಿಸ್ತಾ ಇದ್ದೆ. ಹಂಗಾಗಿ ನಮ್ಮಲ್ಲಿ ಗೊಂದಲ ಇರಲಿಲ್ಲ, ಎಲ್ಲನೂ ಸಹ ಒಗ್ಗಟ್ಟಾಗಿ ಹೋಗ್ತಾ ಇದ್ದೆ. ಕಾಂಗ್ರೆಸ್ ಅಲ್ಲಿ ಗುಂಪುಗಾರಿಕೆ ಅಂತ ಏನಿಲ್ಲ. ಈ ಗುಂಪುಗಾರಿಕೆ ಅಂತೇಳಿ ಇದನ್ನ ವಿಚಾರ ಮಾಡಿ ಒಂದಷ್ಟು ಅಪೋಸಿಷನ್ ಅವರು ನಮ್ಮನ್ನ ಕುಗ್ಸಂತ ಕೆಲಸ ಮಾಡ್ತಾ ಇದ್ರೆ, ಒಂದಷ್ಟು ಮುಖಂಡರು ಅದನ್ನ ಚರ್ಚೆ ಮಾಡ್ತಾ ಇದ್ರು. ಆದ್ರೆ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಕೊಡಂತ ಚುನಾವಣೆ ಫಲಿತಾಂಶ ಈ ಬಾರಿ ನಾವು ಶಿಡ್ಲಘಟ್ಟದಲ್ಲಿ ನಿರೀಕ್ಷೆ ಮಾಡೋಂಥದ್ದಾಗ್ತದೆ. ತಾಯಿ ಆಶೀರ್ವಾದದಿಂದ ಎಲ್ಲರೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ. ವಿ ಮುನಿಯಪ್ಪನವರ ಒಂದು ದೀರ್ಘಕಾಲದ ಇಲ್ಲಿ ಕೆಲಸ ಇಲ್ಲಿ ನಡೆದಿರೋಂಥದ್ದು. ಅದ್ರ ಜೊತೆಗೆ ಸಹಕಾರ ಕ್ಷೇತ್ರ ಬಹಳಷ್ಟು ಆಳ ಅರಿವು ಎಲ್ಲ ಇರೋಂಥ ಅಭ್ಯರ್ಥಿಗಳು ನಾವು ಕಣದಲ್ಲಿ ಇಟ್ಟಿರೋಂಥದ್ದು. ಮತ್ತೆ ನಮಗೆ ಹಾಲು ಮತದಾರರ ಏನು ಡೆಲಿಗೇಟ್ ಫಾರಂ ತಗೊಂಡಿರೋಂಥ ಅಧ್ಯಕ್ಷಗಳು, ಸದಸ್ಯರು, ಅವರೆಲ್ಲರ ಆಶೀರ್ವಾದ ಅಭಿವೃದ್ಧಿಗೆ ಮತ್ತೆ ಸರ್ಕಾರನೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರೋದ್ರಿಂದ ಇವೆಲ್ಲನೂ ಸಹ ಹೊರ ಆಗಿ ನಮಗೆ ಒಳ್ಳೇದಾಗ್ತದೆ, ಫಲಿತಾಂಶ ಬರ್ತದೆ ಅಂತ ಹೇಳಿ ಭಾವಿಸ್ತಾ ಇದೀವಿ. ಮತ್ತೆ ಗಂಗನಹಳ್ಳಿಲೂ ಸಹ ನಮಗೆ ಸುರೇಶ್ ಅವರು ಡೆಲಿಗೇಷನ್ ಇರ್ತಾರೆ. ಈ ರೀತಿ ಯುವಕರು ಹೆಚ್ಚು ಗಮನ ಕೊಟ್ಟಿರುವಂತದ್ದು, ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆಗೆ ಅವರೇ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇರೋಂಥದ್ದು ನಮಗೆ ಒಳ್ಳೇದಾಗ್ತದೆ ಅಂತೇಳಿ ನಮ್ಮ ಭಾವನೆ. ಫಲಿತಾಂಶ ಗೆಲ್ಲುವಂಥದ್ದು 1ನೇ ತಾರೀಕು ನಮ್ಗೆ ಆಗ್ತದೆ ಅಂತೇಳಿ ನಮ್ಮ ನಂಬಿಕೆ. ನಾವು ಯಾವತ್ತೂ ಪ್ರತ್ಯೇಕ ಸಭೆಗಳೇನೂ ಮಾಡಿರ್ಲಿಲ್ಲ. ಸಹನಾ ರಾಜೇಗೌಡರು ಅವರ ಒಂದು ಈಗ ಬ್ಲಾಕ್ ಅಧ್ಯಕ್ಷರಾಗಿ ಅವರು ಜವಾಬ್ದಾರಿ ಇತ್ತು. ಇಷ್ಟೊಂದು ಅವರಿಗೆಲ್ಲ ಒಂದ್ ಕಡೆ ನೋವು, ಬೇಜಾರು, ಒಂದು ರೀತಿ ಒಂದು ದುಃಖದ ವಾತಾವರಣ ಇದ್ರು ಸಹ ಅವ್ರು ಬಂದು ತಾಲೂಕಿನಲ್ಲಿ ಸಭೆಯನ್ನ ಮಾಡಿ ಅವರ ಬೆಂಬಲಿಗರು, ಕಾಂಗ್ರೆಸ್ ಬೆಂಬಲಿಗರು ಎಲ್ರಿಗೂ ಸಹ ಒಗ್ಗಟ್ಟಾಗಿ ಹೋಗ್ಬೇಕು, ಕಾಂಗ್ರೆಸ್ ಗೆಲ್ಸ್ಬೇಕು ಅಂತಾನೆ ಅವರು ಸಹ ಹೇಳಿರೋಂಥದ್ದು. ಹಂಗಾಗಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಗ್ಗೂಡಿಸ್ಕೊಂಡು ಹೋಗೋಂಥ ನಿಟ್ಟಿನಲ್ಲಿ ಅವ್ರು ಹೇಳಿರೋಂಥ ಮಾತು ಎಲ್ರಿಗೂ ಸಹ ಶಕ್ತಿ ಬಂದಿದೆ. ಹಂಗಾಗಿ ಅಲ್ಲಿ ಗೊಂದಲ ಸೃಷ್ಟಿ ಮಾಡೋಂಥದ್ದು ಏನಿರಲಿಲ್ಲ. ನಾವುಗಳು ಸಹ ಭಾಗವಹಿಸೋಂಥದ್ದಿತ್ತು. ಕಾರಣಾಂತರದಿಂದ ಈಗ ಚುನಾವಣೆ ಇರೋದ್ರಿಂದ ನಾವು ಬೇರೆ ಕಡೆ ಮತಯಾಚನೆ ಮಾಡೋಂಥದ್ದು ನಿಟ್ಟಿನಲ್ಲಿ ಹೋಗಿದ್ದರಿಂದ ನಾನು ಬರೋಕ್ಕಾಗಲಿಲ್ಲ ಸಭೆಗೆ. ಇದರಲ್ಲಿ ನಾನು ಸಹ ಭಾಗವಹಿಸ್ತಾ ಇದ್ದೆ. ಹಂಗಾಗಿ ನಮ್ಮಲ್ಲಿ ಗೊಂದಲ ಇರಲಿಲ್ಲ, ಎಲ್ಲನೂ ಸಹ ಒಗ್ಗಟ್ಟಾಗಿ ಹೋಗ್ತಾ ಇದ್ದೆ. ನಿಮ್ಮ ಅಭ್ಯರ್ಥಿಗಳಿಗೆ ಸಮಾಜ ಸಾರ್ವಜನಿಕವಾಗಿ ಮತ ಹಾಕಂತ ಚುನಾವಣೆ ಅಲ್ಲ. ಇಲ್ಲಿರೋಂಥದ್ದೇ ಒಟ್ಟು ಮತ 80 ಮತ. 80ಅಲ್ಲಿ ಎಲ್ಲ ಆಲ್ಮೋಸ್ಟ್ ಕೃಷಿಕರು. ಹೆಚ್ಚಿನ ಸಮಯ ಸಾಮಾಜಿಕ ಜಾಲತಾಣದಲ್ಲಿ ಕಲಿಯಂತವ್ರಲ್ಲ. ಹಸುನ್ ತೊಳೆಯುವಂಥದ್ದು, ಹಾಲು ಕರಿಯುವಂಥದ್ದು, ಹಸು ಮೇವು ಬೆಳೆಯುವಂಥದ್ದು, ಮತ್ತೆ ಕುಟುಂಬ ಪೋಷಣೆ ಮಾಡ್ಕೊಂಡಿರೋಂಥ ರೈತಾಪಿ ಬಂಧುಗಳಿಲ್ಲಿ. ಹಂಗಾಗಿ ಒಂದಷ್ಟು ಪರ ವಿರೋಧ ಕೆಲವರು ಯಾರೋ ಬಿಡುವಾಗಿರೋಂಥವ್ರು ಹೆಚ್ಚು ಚರ್ಚೆಗಳು ಮಾಡ್ತಾ ಇರ್ತಾರೆ. ಇಲ್ಲಿ ಯಾವುದೇ ಬಣಗಳಿಲ್ಲ. ನಮ್ಮಿಂದಂತೂ ಬಣ ಇಲ್ಲ. ಈಗ ಸಹನಾ ರಾಜೇಗೌಡರು ಸಹ ಕ್ಲಿಯರ್ ಮಾಡಿದ್ದಾರೆ, ಶಶಿಧರ್ ಮುನಿಯಪ್ಪ ಅವರು ಸಹ ಕ್ಲಿಯರ್ ಮಾಡಿದ್ದಾರೆ. ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗ್ತಾ ಇದ್ವಿ. ಫಲಿತಾಂಶ ಚೆನ್ನಾಗಿರುತ್ತೆ ಅಂತ ನಮ್ಗೆ ನಂಬಿಕೆ ಇದೆ. ಎರಡು ಕ್ಷೇತ್ರ ಗೆಲ್ತೀವಿ. ಅವಕಾಶಗಳು ಚೆನ್ನಾಗಿದೆ ನಮ್ಗೆ.